ನಾವು ನಮ್ಮ ದಿನವನ್ನು ಪ್ರಾರಂಭಿಸಿದಾಗ ಹಣವೇ ಜೀವನ ಎಂದು ಭಾವಿಸುತ್ತೇವೆ. ಆದರೆ ಸಂಜೆ ಮನೆಗೆ ಹಿಂತಿರುಗಿದಾಗ ಶಾಂತಿಯೇ ಜೀವನ ಎಂದು ಭಾವಿಸುತ್ತದೆ. ನಿಮ್ಮ ಆಲೋಚನೆಗಳಲ್ಲಿ ಮುಕ್ತರಾಗಿರಿ, ಆದರೆ ನಿಮ್ಮ ಮೌಲ್ಯಗಳಿಗೆ ಬದ್ಧರಾಗಿರಿ. ಈ ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿ ಎಂದರೆ ಶಾಂತಿಯನ್ನು ಹೊಂದಿರುವವನು. ಜೀವನವು ಮಂಜುಗಡ್ಡೆಯಂತಿದೆ. ಅದನ್ನು ಒಳ್ಳೆಯ ಉದ್ದೇಶಕ್ಕಾಗಿ ಬಳಸಿ, ಇಲ್ಲದಿದ್ದರೆ ಅದು ಕರಗುತ್ತದೆ ಮತ್ತು ಒಂದು ದಿನ ಕೊನೆಗೊಳ್ಳುತ್ತದೆ. ಸ್ವಂತ ಸುಖದಲ್ಲಿ ಬದುಕುವ ಜನರು ಎಷ್ಟು ಅದ್ಭುತರು! ಅವರು ಪಿತೂರಿ ಮಾಡುವುದಿಲ್ಲ, ದ್ವೇಷವನ್ನು ಹರಡುವುದಿಲ್ಲ, ಅಸೂಯೆ ಪಡುವುದಿಲ್ಲ, ಸ್ಪರ್ಧಿಸುವುದಿಲ್ಲ. ಕೇವಲ ತಮ್ಮ ಸುಖದಲ್ಲಿ ಬದುಕುತ್ತಾರೆ. ಯಾರೊಂದಿಗೂ ಸ್ಪರ್ಧಿಸಬೇಡಿ ಅಥವಾ ನಿಮ್ಮನ್ನು ಯಾರಿಗಿಂತ ಕೀಳಾಗಿ ಪರಿಗಣಿಸಬೇಡಿ. ಕೇವಲ ನಿಮ್ಮೊಂದಿಗೆ ನಿಮ್ಮನ್ನು ಅಳೆಯಿರಿ ಮತ್ತು ನಿಮ್ಮನ್ನು ಸುಧಾರಿಸಿಕೊಳ್ಳಿ. ಆಗ ನೀವು ಏನಾಗುತ್ತೀರೋ ಅದು ಉತ್ತಮವಾಗಿರುತ್ತದೆ. ಬಾಲ್ಯದಲ್ಲಿ ಜನಸಂದಣಿಯಿಂದಾಗಿ ದೇವಾಲಯಗಳಲ್ಲಿ ದೇವರ ದರ್ಶನ ಪಡೆಯಲು ನಮಗೆ ಸಾಧ್ಯವಾಗದಿದ್ದಾಗ ತಂದೆ ನಮ್ಮನ್ನು ಹೆಗಲ ಮೇಲೆ ಹೊತ್ತುಕೊಂಡು ದರ್ಶನಕ್ಕೆ ಕರೆದೊಯ್ಯುತ್ತಿದ್ದರು. ಆ ಸಮಯದಲ್ಲಿ ತನ್ನ ಹೆಗಲ ಮೇಲೆ ಎತ್ತುಕೊಳ್ಳುವವನು ದೇವರು ಎಂದು ನಮಗೆ ತಿಳಿದಿರಲಿಲ್ಲ. ನೀವು ಎಂದಾದರೂ ನಿಮ್ಮ ಹೆತ್ತವರನ್ನು ಕಳೆದುಕೊಂಡರೆ ಸಹೋದರ ಸಹೋದರಿಯರು ಒಟ್ಟಿಗೆ ಕುಳಿತುಕೊಳ್ಳಿ. ನೀವು ಯಾರೊಬ್ಬರ ಮುಖದ ಮೇಲೆ ನಗುತ್ತಿರುವ ತಾಯಿಯನ್ನು ನೋಡುತ್ತೀರಿ ಮತ್ತು ಯಾರೊಬ್ಬರ ಸ್ವರದಲ್ಲಿ ತಂದೆಯ ಉಪಸ್ಥಿತಿಯನ್ನು ನೀವು ಅನುಭವಿಸುವಿರಿ. ನೀವು ಒಬ್ಬ ವ್ಯಕ್ತಿಯನ್ನು ತಿಳಿದುಕೊಳ್ಳಲು ಬಯಸಿದರೆ ಏನಾದರೂ ಸಲಹೆ ಕೇಳಿ. ಒಬ್ಬ ವ್ಯಕ್ತಿಯು ಯಾವ ರೀತಿಯ ಪಾತ್ರವನ್ನು ಹೊಂದಿದ್ದಾನೆಂದು ಅವನ ಸಲಹೆಯು ಹೇಳುತ್ತದೆ. ನೀವು ನೋವು ನೀಡಿದರೆ ನಂಬಿಕೆಯಿಂದ ತುಂಬಿರುವಷ್ಟು ಮಾತ್ರ ನೀಡಿ. ನಿಮ್ಮ ಹೃದಯದಲ್ಲಿರುವುದನ್ನು ಹೇಳುವ ಧೈರ್ಯವನ್ನು ಹೊಂದಿರಿ ಮತ್ತು ಇತರರ ಹೃದಯದಲ್ಲಿ ಏನಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವ ಬುದ್ಧಿವಂತಿಕೆಯನ್ನು ಹೊಂದಿರಿ. ಸಂಬಂಧಗಳು ಎಂದಿಗೂ ಮುರಿಯುವುದಿಲ್ಲ. ಒಬ್ಬ ವ್ಯಕ್ತಿಯ ವಿನಾಶವು ಅವರ ಪೋಷಕರು ಅವರ ಕೋಪಕ್ಕೆ ಹೆದರಿ ಅವರ ಅಗತ್ಯಗಳನ್ನು ವ್ಯಕ್ತಪಡಿಸುವುದನ್ನು ಮತ್ತು ಸಲಹೆ ನೀಡುವುದನ್ನು ನಿಲ್ಲಿಸಿದಾಗ ಪ್ರಾರಂಭವಾಗುತ್ತದೆ. ಕೋಪ ಮತ್ತು ಹೆಮ್ಮೆ ನಿಮ್ಮಲ್ಲಿ ಉಳಿಯುವವರೆಗೆ ನಿಮ್ಮನ್ನು ಸದ್ಗುಣಶೀಲರೆಂದು ಪರಿಗಣಿಸಬೇಡಿ. ಅವರನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸುವ ಏಕಪಕ್ಷೀಯ ಸಂಬಂಧಗಳು ಮಾತ್ರ ಮುರಿಯುತ್ತವೆ. ಯಾರಾದರೂ ನಿಮ್ಮಿಂದ ದೂರವಾಗಿದ್ದರೆ ಅವರು ಹಾಗೆ ಮಾಡಲಿ, ಏಕೆಂದರೆ ನಿಮ್ಮ ಹಣೆ ಬರಹ, ಸಮಯ ಮತ್ತು ಜೀವನದ ಎಳೆ ನಿಮ್ಮನ್ನು ಬಿಟ್ಟು ಹೋಗುವ ಯಾರ ಮೇಲೂ ಅವಲಂಬಿತವಾಗಿಲ್ಲ. ಕೆಲವೊಮ್ಮೆ ವಿಧಿ ನಮಗೆ ಮಣ್ಣಿನ ಬಟ್ಟಲಿನಲ್ಲಿ ಅಮೃತವನ್ನು ನೀಡುತ್ತದೆ. ಆದರೆ ನಾವು ಮಣ್ಣಿನ ಬಟ್ಟಲನ್ನು ತುಂಬ ಅಸಹ್ಯದಿಂದ ನೋಡುತ್ತೇವೆ. ನಾವು ಅದನ್ನು ತಿರಸ್ಕರಿಸುತ್ತೇವೆ. ನಿಮಗೆ ಹೊಂದಾಣಿಕೆ ಇಲ್ಲದ ಪ್ರತಿಯೊಂದು ಕೂಟವನ್ನು ಸೇರಲು ಪ್ರಯತ್ನಿಸಬೇಡಿ. ಸಲಹೆ ನೀಡಿ, ಆದರೆ ಮುಜುಗರ ಪಡಬೇಡಿ. ನೀವು ನಂಬಿಗಸ್ತರಾಗಿ ಉಳಿಯದಿದ್ದರೆ ನದಿಯ ದಡದಲ್ಲಿ ಬೆಳೆಯುವ ಹುಲ್ಲಿನಂತೆ ಇರಿ. ಅದನ್ನು ಮುಳುಗುತ್ತಿರುವ ವ್ಯಕ್ತಿಯು ಹಿಡಿದಾಗ ಅವನನ್ನು ಉಳಿಸುತ್ತದೆ, ಅಥವಾ ಮುಳುಗುತ್ತಿರುವ ವ್ಯಕ್ತಿಯೊಂದಿಗೆ ನೀವು ಸಹ ಮುಳುಗುತ್ತೀರಿ. ನೀವು ಯಾರನ್ನಾದರೂ ಹೃದಯದಿಂದ ಪ್ರೀತಿಸಿದರೆ ಮತ್ತು ಅವರು ನಿಮ್ಮನ್ನು ಮೆಚ್ಚದಿದ್ದರೆ ಅದು ಅವರ ದುರದೃಷ್ಟ, ಅದು ನಿನ್ನದಲ್ಲ. ಕೋಪದಿಂದ ಹೊರಟು ಹೋದವನು ಹಿಂತಿರುಗಬಹುದು, ಆದರೆ ನಗುತ್ತಾ ಹೊರಟು ಹೋದವನು ಎಂದಿಗೂ ಹಿಂತಿರುಗುವುದಿಲ್ಲ. ನಾವು ನಮ್ಮ ದಿನವನ್ನು ಪ್ರಾರಂಭಿಸಿದಾಗ ಹಣವೇ ಜೀವನ ಎಂದು ಭಾವಿಸುತ್ತೇವೆ. ಆದರೆ ಸಂಜೆ ಮನೆಗೆ ಹಿಂತಿರುಗಿದಾಗ ಶಾಂತಿಯೇ ಜೀವನ ಎಂದು ಭಾವಿಸುತ್ತೇವೆ. ಮೌನವು ಒಂದು ಉತ್ತಮ ಅಭ್ಯಾಸ, ವಿಶೇಷವಾಗಿ ನೀವು ಮೂರ್ಖರಿಂದ ಸುತ್ತುವರೆದಿರುವಾಗ. ನೀವು ಭೂಮಿಯ ಮೇಲೆ ಅತಿಥಿಯಾಗಿದ್ದೀರಿ, ಭೂಮಿಯ ಮಾಲೀಕರಲ್ಲ. ಮಾನವ ಕುಲಕ್ಕೆ ದೇವರ ಸುಂದರವಾದ ಸಂದೇಶ: ನೀವು ಭೂಮಿಯ ಮೇಲೆ ಅತಿಥಿಯಾಗಿದ್ದೀರಿ, ಭೂಮಿಯ ಮಾಲೀಕರಲ್ಲ. ಸಭೆಯಲ್ಲಿ ನಿಮ್ಮನ್ನು ಮುಜುಗರಕ್ಕೀಡು ಮಾಡುವ ವ್ಯಕ್ತಿಯೊಂದಿಗೆ ಸ್ನೇಹಿತರನ್ನಾಗಿ ಮಾಡಿಕೊಳ್ಳಬೇಡಿ. ಅವನು ತಮಾಷೆ ಮಾಡುತ್ತಿದ್ದರೂ ಸಹ. ಒಬ್ಬ ವ್ಯಕ್ತಿಯು ತನ್ನ ಪಾಪಗಳನ್ನು ಎಣಿಸಲು ತನ್ನ ಬೆರಳುಗಳನ್ನು ಬಳಸಿದರೆ ಇತರರ ಕಡೆಗೆ ಬೆರಳು ತೋರಿಸಲು ಸಮಯವಿರುವುದಿಲ್ಲ. ಒಬ್ಬ ವ್ಯಕ್ತಿಯನ್ನು ತನ್ನ ದೋಷಗಳೊಂದಿಗೆ ಸ್ವೀಕರಿಸುವವನು ಅವನ ನಿಜವಾದ ಸ್ನೇಹಿತ, ಏಕೆಂದರೆ ಒಳ್ಳೆಯತನವು ಶತ್ರುವನ್ನು ಸಹ ಆಕರ್ಷಿಸುತ್ತದೆ. ನಂಬಿಕೆ ಮತ್ತು ಪ್ರೀತಿ ಎರಡು ಪಕ್ಷಿಗಳು. ಅವುಗಳಲ್ಲಿ ಒಂದು ಹಾರಿ ಹೋದರೆ ಇನ್ನೊಂದು ಅದರ ಮೂಲ ಸ್ಥಿತಿಗೆ ಮರಳುತ್ತದೆ. ಹತ್ತಿರದಿಂದ ಬರುವ ಎಲ್ಲ ಧ್ವನಿಗಳಲ್ಲಿ ಅತ್ಯಂತ ಹತ್ತಿರದ ಧ್ವನಿ ಆತ್ಮಸಾಕ್ಷಿಯಾಗಿದೆ. ಆದರೆ ಈ ಧ್ವನಿಯನ್ನು ಕೇಳುವವರು ಬಹಳ ಕಡಿಮೆ. ಎಲ್ಲ ದುಃಖಗಳು ದೂರವಾಗುತ್ತವೆ ಮತ್ತು
ನಂತರ ನಿಮ್ಮ ಮನಸ್ಸು ಸಂತೋಷವಾಗಿರುತ್ತದೆ ಎಂಬುದು ಒಂದು ಭ್ರಮೆ. ಬದಲಿಗೆ ವಾಸ್ತವವೆಂದರೆ ನೀವು ನಿಮ್ಮ ಮನಸ್ಸನ್ನು ಸಂತೋಷವಾಗಿರಿಸುತ್ತೀರಿ ಮತ್ತು ಎಲ್ಲ ದುಃಖಗಳು ತಾವಾಗಿಯೇ ಹೋಗುತ್ತವೆ. ಯಾವಾಗಲೂ ಜನರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಿ. ಕೆಲವೊಮ್ಮೆ ಕಣ್ಣೀರು ಎಂದರೆ ಸಂತೋಷ ಮತ್ತು ನಗು ಎಂದರೆ ನೋವು. ಸಲಹೆ ನೀಡಿ, ಆದರೆ ಅವರನ್ನು ಮುಜುಗರಕ್ಕೀಡು ಮಾಡಬೇಡಿ. ನೀವು ಸಲಹೆ ನೀಡಿದರೆ ಅದನ್ನು ಖಾಸಗಿಯಾಗಿ ನೀಡಿ ಮತ್ತು ನೀವು ಹೊಗಳಿದರೆ ಅದನ್ನು ಎಲ್ಲರ ಮುಂದೆ ಮಾಡಿ. ಸಂಬಂಧಗಳು ಸಹ ಹಸಿವನ್ನು ಅನುಭವಿಸುತ್ತವೆ. ಪ್ರೀತಿಯನ್ನು ಪೂರೈಸಲು ಪ್ರಯತ್ನಿಸಿ. ಹೃದಯಗಳನ್ನು ಗೆಲ್ಲುವ ಗುರಿಯನ್ನು ಇಟ್ಟುಕೊಳ್ಳಿ. ಅಲೆಕ್ಸಾಂಡರ್ ಕೂಡ ಜಗತ್ತನ್ನು ಗೆದ್ದ ನಂತರ ಬರಿಗೈಯಲ್ಲಿ ಹೋದರು. ಆಸೆಗಳು ರಾಜರನ್ನು ಗುಲಾಮರನ್ನಾಗಿ ಮಾಡುತ್ತವೆ ಮತ್ತು ತಾಳ್ಮೆ ಗುಲಾಮರನ್ನು ರಾಜರನ್ನಾಗಿ ಮಾಡುತ್ತದೆ. ನಾನು ಮಾನವೀಯತೆಯಲ್ಲಿ ವಾಸಿಸುತ್ತೇನೆ ಮತ್ತು ಜನರು ಧರ್ಮದಲ್ಲಿ ನನ್ನನ್ನು ಹುಡುಕುತ್ತಾರೆ. ಪೂಜಾ ಸ್ಥಳಗಳಲ್ಲಿ ನೀವು ನನ್ನನ್ನು ಏಕೆ ಹುಡುಕುತ್ತೀರಿ? ನೀವು ಪಾಪಗಳನ್ನು ಮಾಡುವಲ್ಲಿ ನಾನು ಕೂಡ ಇದ್ದೇನೆ. ಸಂಬಂಧಗಳಿಗೆ ಸಮಯ ನೀಡಿ, ಇಲ್ಲದಿದ್ದರೆ ನಿಮಗೆ ಸಮಯವಿರುವ ದಿನ ಬರುತ್ತದೆ, ಆದರೆ ಸಂಬಂಧಗಳೇ ಇರುವುದಿಲ್ಲ. ಸಂಬಂಧ ಏನೇ ಇರಲಿ, ಅದು ಸ್ನೇಹ ಅಥವಾ ಪ್ರೀತಿಯಾಗಿರಲಿ, ಅದು ನಿಮ್ಮ ಸಮಯವನ್ನು ಮಾತ್ರ ಕೇಳುತ್ತದೆ. ನಿಮಗೆ ಇಡೀ ದಿನ ಬೇಕಾಗಿರುವುದು ಇಷ್ಟೇ. ನಾವು ಯಾವುದೇ ಚಿಂತೆ ಇಲ್ಲದೆ ಮುಕ್ತರಾಗಿ ಮಾತನಾಡಲು ಸಾಧ್ಯವಾದಾಗ, ನಮ್ಮ ಹೃದಯದ ಭಾವನೆಗಳ ಬಗ್ಗೆ ಮುಕ್ತವಾಗಿ ಮಾತನಾಡಲು ಸಾಧ್ಯವಾದಾಗ, ನಾವು ಗೆಲುವು, ಸೋಲು ಮತ್ತು ಯಶಸ್ಸಿನಲ್ಲಿ ಸಿಲುಕಿಕೊಂಡಿರುತ್ತೇವೆ. ಜೀವನವನ್ನು ಹೇಗೆ ನಡೆಸಬೇಕೆಂದು ನಾವು ಮರೆತಿದ್ದೇವೆ. ಜೀವನದಲ್ಲಿ ಅತ್ಯಂತ ಮುಖ್ಯವಾದದ್ದು ಏನಾದರೂ ಇದ್ದರೆ ಅದು ಜೀವನವನ್ನು ಸಂಪೂರ್ಣವಾಗಿ ಬದುಕುವುದು. ಯಾರಾದರೂ ಕೈ ಮತ್ತು ಒಡನಾಟ ಎರಡನ್ನೂ ತ್ಯಜಿಸಿದಾಗ ಪ್ರಕೃತಿ ನಿಮ್ಮ ಬೆರಳನ್ನು ಹಿಡಿಯಲು ಯಾರನ್ನಾದರೂ ಕಳುಹಿಸುತ್ತದೆ. ಜೀವನ ಎಂದರೆ ಇದೇ. ನಗುತ್ತಾ ನಡೆಯುತ್ತಲೇ ಇರಿ. ತಾಯಿ ಬೆವರಿನಲ್ಲಿ ಮುಳುಗುತ್ತಾಳೆ, ತಂದೆ ಬಿಸಿಲಿನಲ್ಲಿ ಉರಿಯುತ್ತಾನೆ. ಆಗ ಮಾತ್ರ ಮಗು ಮುದ್ದು ಮತ್ತು ಪ್ರೀತಿಯಿಂದ ಬೆಳೆಯುತ್ತದೆ. ದೇವರು ಎರಡು ಗುಟುಕುಗಳನ್ನು ಪ್ರೀತಿಸುತ್ತಾನೆ, ಒಂದು ಕೋಪ ಮತ್ತು ಇನ್ನೊಂದು ತಾಳ್ಮೆ. ನಾವು ಇತರರ ಸಣ್ಣ ನ್ಯೂನತೆಗಳನ್ನು ನೋಡುತ್ತೇವೆ, ಆದರೆ ನಮ್ಮದಲ್ಲ. ಹಾವುಗಳು ಮತ್ತು ಚೇಳುಗಳು ನಮ್ಮ ದೇಹದ ಸುತ್ತಲೂ ನೇತಾಡುತ್ತವೆ, ಆದರೆ ನಾವು ಅವುಗಳ ಬಗ್ಗೆ ಕಾಳಜಿ ವಹಿಸುವುದಿಲ್ಲ. ಆದರೆ ನಾವು ಇತರರ ನೊಣಗಳನ್ನು ಓಡಿಸುವುದರಲ್ಲಿ ನಿರತರಾಗಿರುತ್ತೇವೆ. ಜೀವನದಲ್ಲಿ ಕೆಲವು ವಿಷಯಗಳು ನಮ್ಮನ್ನು ಬಿಡುವುದಿಲ್ಲ. ನಾವು ಮರೆಯಲಾಗದ ಕೆಲವು ತಪ್ಪುಗಳು, ಕೆಲವು ತೊಂದರೆಗಳು ಮತ್ತು ನಮ್ಮ ನೆನಪುಗಳಲ್ಲಿ ಉಳಿಯುವ ಕೆಲವು ಜನರು. ಕಣ್ಣು ಜಗತ್ತಿನಲ್ಲಿರುವ ಎಲ್ಲವನ್ನೂ ನೋಡುತ್ತದೆ, ಆದರೆ ಅದರೊಳಗೆ ಏನಾದರೂ ಬಿದ್ದಾಗ ಅದು ಅದನ್ನು ನೋಡಲು ಸಾಧ್ಯವಿಲ್ಲ. ಅದೇ ರೀತಿಯಲ್ಲಿ ಒಬ್ಬ ವ್ಯಕ್ತಿಯು ಇತರರ ನ್ಯೂನತೆಗಳನ್ನು ನೋಡುತ್ತಾನೆ, ಆದರೆ ತನ್ನದೇ ಆದದನ್ನು ನೋಡಲು ಸಾಧ್ಯವಿಲ್ಲ. ನೀವು ರಹಸ್ಯವಾಗಿ ಮಾಡುವ ಪಾಪಗಳಿಗೆ ಭಯಪಡಿರಿ, ಏಕೆಂದರೆ ದೇವರು ಸ್ವತಃ ಆ ಪಾಪಗಳಿಗೆ ಸಾಕ್ಷಿಯಾಗಿದ್ದಾನೆ. ತಾಯಿ ಇಲ್ಲದೆ ಇಡೀ ಮನೆಯೇ ಹಾಳಾಗುತ್ತದೆ ಮತ್ತು ತಂದೆಯಿಲ್ಲದೆ ಇಡೀ ಜಗತ್ತು ಛಿದ್ರವಾಗುತ್ತದೆ. ಕಣ್ಣೀರು ಕೂಡ ಅದ್ಭುತವಾದ ವಿಷಯ. ಅವು ಗಾಜಿನಂತೆ ಸ್ಪಷ್ಟವಾಗಿ ಕಾಣುತ್ತವೆ, ಆದರೆ ಅವು ಎಷ್ಟು ತಪ್ಪು, ಎಷ್ಟು ಕೊಳಕು ಮತ್ತು ಎಷ್ಟು ವಿಷಾದವನ್ನು ತೆಗೆದುಕೊಂಡು ಹೋಗುತ್ತವೆ ಎಂದು ಯಾರಿಗೆ ತಿಳಿದಿದೆ? ನಿಮ್ಮ ಸ್ವಂತ ಹೆಗಲ ಮೇಲೆ ತಲೆಯಿಟ್ಟು ನಿಮ್ಮನ್ನು ನೀವು ಅಪ್ಪಿಕೊಳ್ಳಲು ಅಥವಾ ಅಳಲು ಸಾಧ್ಯವಿಲ್ಲ. ಜೀವನವೆಂದರೆ ಪರಸ್ಪರ ಬದುಕುವುದೇ ಆಗಿದೆ. ಅದಕ್ಕಾಗಿಯೇ ನಿಮ್ಮನ್ನು ಹೃದಯದಿಂದ ಪ್ರೀತಿಸುವವರಿಗೆ ಸಮಯ ನೀಡಿ. ಇತರರನ್ನು ನಾಶ ಮಾಡಲು ಯೋಚಿಸುವವರು ತಮ್ಮ ಉದ್ದೇಶಗಳಲ್ಲಿ ತುಂಬ ಕುರುಡರಾಗುತ್ತಾರೆ. ಅವರು ಯಾವಾಗ ನಾಶವಾಗುತ್ತಾರೆಂದು ಅವರೇ ಅರಿತುಕೊಳ್ಳುವುದಿಲ್ಲ. ಯಾರಾದರೂ ನಿಮ್ಮ ಹಾದಿಯಲ್ಲಿ ಮುಳ್ಳುಗಳನ್ನು ಹರಡಿದ್ದರೆ ನಗುತ್ತಾ ಅವುಗಳನ್ನು ತೆಗೆದುಹಾಕಿ. ಆದರೆ ಪ್ರತಿಯಾಗಿ ನೀವು ಅವರ ಹಾದಿಯಲ್ಲಿ ಮುಳ್ಳುಗಳನ್ನು ಹರಡಿದರೆ ಜಗತ್ತು ಮುಳ್ಳುಗಳಿಂದ ತುಂಬಿರುತ್ತದೆ. ನಿಮಗೆ ಮುಳ್ಳುಗಳು ಬೇಕೇ ಅಥವಾ ಹೂವುಗಳು ಬೇಕೇ? ಇದು ನಿಮ್ಮ ಕೈಯಲ್ಲಿದೆ. ಏನು ಹುಡುಕಬೇಕೆಂದು ಹುಡುಕುವಲ್ಲಿ ಜೀವನವು ಕಳೆದು ಹೋಗುತ್ತದೆ. ಕೊನೆಯಲ್ಲಿ ಹುಡುಕಾಟವು ನೀವು ಏನನ್ನು ಪಡೆದುಕೊಂಡಿದ್ದೀರಿ, ನೀವು ಅದನ್ನು ನಿಮ್ಮೊಂದಿಗೆ ಎಲ್ಲಿಗೆ ತೆಗೆದುಕೊಳ್ಳಬೇಕು ಎಂಬ ಶಾಂತಿಯಲ್ಲಿ ಕೊನೆಗೊಳ್ಳುತ್ತದೆ. ಜೀವನವನ್ನು ಅರ್ಥ ಮಾಡಿಕೊಳ್ಳುವುದು ತುಂಬ ಕಷ್ಟವಲ್ಲ. ನೀವು ಇತರರನ್ನು ನಿರ್ಣಯಿಸುವ ಮಾಪಕ. ಆದರೆ ಕೆಲವೊಮ್ಮೆ ಕುಳಿತು ಇನ್ನೊಬ್ಬರ ಜೀವನದಲ್ಲಿ ಬೇರೆಯವರು ನಿಮ್ಮ ಸ್ಥಾನದಲ್ಲಿದ್ದಾಗ ನೋಡಿ ಮತ್ತು ನೀವು ಅದನ್ನು ತೆಗೆದುಕೊಂಡರೆ ಒಂದು ಹೆಜ್ಜೆ ಹಿಂದಕ್ಕೆ ಇಡುವುದು ಬುದ್ಧಿವಂತಿಕೆ.
ಜೀವನವು ಅಪೂರ್ಣ ಮತ್ತು ಸಮಯದ ವೇಗವು ಹೆಚ್ಚುತನದಾಗಿದೆ. ರಾತ್ರಿ 1, ನಿದ್ರೆ 10, ಕನಸುಗಳು 100, ನೋವು 1000, ಆದರೂ ಜೀವನವು ಮಜವಾಗಿರುತ್ತದೆ. ಸ್ನೇಹಿತರೆ, ಮುಂದಿನ ವಿಡಿಯೋದೊಂದಿಗೆ ನಾವು ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಿಮ್ಮ ಬಗ್ಗೆ ಕಾಳಜಿ ವಹಿಸಿ ಮತ್ತು ಯಾವಾಗಲೂ ನಗುತ್ತಿರಿ. ಧನ್ಯವಾದಗಳು.